ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರದ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಅನೇಕ ಹೋರಾಟಗಾರರು, ಬುದ್ಧಿಜೀವಿಗಳು, ಪ್ರಗತಿಪರ ವಿಚಾರವಂತರು ಎಲ್ಲರೂ ಕೂಡಿಕೊಂಡು ಇವತ್ತು ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಮಾಡತಕ್ಕಂಥ ಹೋರಾಟಕ್ಕೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಉತ್ತುಂಗದ ಒಂದು ಬೆಂಬಲ ಸಿಕ್ಕಿದೆ. ಅದು ಎಲ್ಲರಿಗೂ ಇಡೀ ಜಿಲ್ಲೆಯಾದ್ಯಂತ ಗೊತ್ತಿರತಕ್ಕಂಥ ವಿಷಯ. ಇವತ್ತು ಮಾಧ್ಯಮದ ಮುಖಾಂತರವಾಗಲಿ, ಭಾಷಣಗಳ ಮುಖಾಂತರವಾಗಲಿ, ಪ್ರತಿಭಟನೆಗಳ ಮುಖಾಂತರವಾಗಲಿ ಹಾಗೆಯೇ ಅವ್ಯಾಹತವಾಗಿ ಸುಮಾರು 109 ದಿನಗಳ ಕಾಲ ನಿರಂತರವಾಗಿ ಧರಣಿಯನ್ನು ಮಾಡತಕ್ಕಂಥ ಹೋರಾಟಗಾರರಿಗೆ ಇವತ್ತು ಸರ್ಕಾರ ದಿಢೀರಾಗಿ ಬಂಧನ ಮಾಡಿರ್ತಕ್ಕಂಥ ವಿಚಾರವನ್ನು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಉಗ್ರವಾಗಿ ಖಂಡಿಸ್ತಾ ಇದೆ. ಯಾಕೆಂತಂದರೆ ಇವತ್ತು ಹೋರಾಟಗಾರರು ಇವತ್ತು ಎಲ್ಲ ಜಾತಿ ಮತ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯನ್ನೇ ಇಟ್ಟುಕೊಂಡು ಇವತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಹೋರಾಟ ಇವತ್ತು ಶಾಂತಿಯುತವಾಗಿತ್ತು. ಹೋರಾಟಗಾರರು ಇವತ್ತು ಪ್ರಗತಿಪರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಸರ್ಕಾರ ಉದಾಹರಣೆಗಾಗಿ ಅನಿಲ್ ಹೊಸ್ಮನಿಯವರನ್ನು ಮತ್ತು ಪ್ರಗತಿಪರ ವಿಚಾರವಂತರು, ಹಿರಿಯ ಪತ್ರಕರ್ತರು ಅನೇಕ ಜಿಲ್ಲೆಯಲ್ಲಿ ಹೋರಾಟದ ಬೆಂಗಾಲವಾಗಿ ಇವತ್ತು ನಿಂತಿರ್ತಕ್ಕಂಥ ಒಬ್ಬ ಹಿರಿಯರನ್ನು ಬಂಧಿಸಿರುವುದು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಇವತ್ತು ದಲಿತರ ಸರ್ಕಾರ, ಪ್ರಗತಿಪರ ಸರ್ಕಾರ ಇವತ್ತು ಎಲ್ಲರ ಜೋಡಿ ಎಲ್ಲರೊಂದಿಗೆ ಇರ್ತೀವಿ ಅಂತಕ್ಕಂಥ ಏನು ಘೋಷಣೆಯನ್ನು ಇಟ್ಟುಕೊಂಡು ಇವತ್ತು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇವತ್ತು ಸರ್ಕಾರ ಇವತ್ತು ಹೋರಾಟಗಾರರನ್ನು ದಮನ ಮಾಡುತ್ತಿರ್ತಕ್ಕಂಥದ್ದು ಇವತ್ತು ಬಹಳ ಖೇದಕರವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಹೋರಾಟಗಾರನ ಈ ಕೂಡಲೇ ಬಂಧನದಿಂದ ಮುಕ್ತಿಗೊಳಿಸಬೇಕು, ಬೇಷರತ್ತಾಗಿ ಮುಕ್ತಿಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀನಿ. ಅಕಸ್ಮಾತ್ ಅವರನ್ನು ಬಂಧಿಸದೆ ಹೋದಲ್ಲಿ ಇವತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟ ಈ ಜಿಲ್ಲೆಯಾದ್ಯಂತ ನಡೀತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಉಯೋಗಿ ತಳ್ಳೊಳ್ಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಿರಿಯ ದಲಿತ ಮುಖಂಡರು. ಸುಮಾರು ದಿನಗಳ ಹೋರಾಟ. ಈ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಅವಶ್ಯ ಇದೆ ಅಂತ ಹೋರಾಟ ಮಾಡಿದಂಥವ್ರನ್ನ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಒಂದು ದಲಿತರಿಗೆ, ಹೋರಾಟಗಾರರಿಗೆ ಮೋಸ ಮಾಡಿದಂತಾಗಿದೆ. ಇವತ್ತು ಯಾವುದೇ ಹೋರಾಟಗಾರರು ತಮ್ಮ ಸಮುದಾಯಕ್ಕೆ ತಾವು ಮುಂದೆ ಹೋಗ್ಬೇಕನ್ನೋಂಥ ವಿಚಾರ ಇರುವುದಿಲ್ಲ. ಈ ದೇಶ, ಈ ರಾಜ್ಯ, ಈ ಜಿಲ್ಲೆ ಮುಂದುವರಿಬೇಕಾದ್ರೆ ಏನು ಅವಶ್ಯ ಇದೆ ಅನ್ನೋದನ್ನು ಮಾತ್ರ ಇಟ್ಟುಕೊಂಡು ಹೋರಾಟ ಮಾಡಿದ್ದಾರಲ್ಲ, ಅದು ಈ ನಮ್ಮ ನಾಳುವ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಿಡಿಸಿಲ್ಲ ಅಂತ ತರಿಸ್ತಾ ಇದೆ. ಯಾಕೆಂದರೆ ಹೋರಾಟಗಾರರಿಗೆ ಜೈಲಿನಲ್ಲಿ ಆ ಹೋರಾಟಗಾರರಿಗೆ ನೀವು ಬಿಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಸಂಘಟನೆ ಹೋರಾಟಕ್ಕಿಳಿಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತದನಂತರ ಈ ರಾಜ್ಯದಲ್ಲಿ ಸುಮಾರು 4 ತಿಂಗಳಿಂದ ಮುದ್ದೇಬಾದ್ ತಾಲೂಕಲ್ಲಿ ದಲಿತ ಮಹಿಳೆ ಸವರ್ಣೀಯರನ್ನು ಪ್ರೀತಿಸಿ ಮದುವೆ ಆಗ್ತಾನಂಥ ವಿಚಾರ ಹೇಳಿದಾಗ ಆಕೆಗೆ ನಂಬಿಸಿ ಕೊಲೆ ಮಾಡಿದಂಥ ಘಟನೆ ಇನ್ನೂ ಮೈದಿಲ್ಲ. ಅಂಥದ್ರಲ್ಲಿ ಕೂಡ ಹುಬ್ಬಳ್ಳಿ ತಾಲೂಕಿನಲ್ಲಿ ಇನಾಮಿ ವೀರಾಪುರ ಗ್ರಾಮದಲ್ಲಿ ಸವರ್ಣೀಯ ಹುಡುಗಿ ಯುವಕರನ್ನು ಮೆಚ್ಚಿ ಅವರು ಪ್ರಜ್ಞಾವಂತರದಾರ. ಅವರು 18 ವರ್ಷ ಆಲ್ರೆಡಿ ಆಗಿಬಿಟ್ಟಿದೆ. ಯಾವುದೇ ಒಂದು ಹೆಣ್ಣು ಮಗಳು 18 ವರ್ಷ ಆದ ನಂತರ ತನ್ನ ಇಷ್ಟ ಬಂದವರು ಮದುವೆ ಆಗ್ಬೇಕಂತ ಕಾನೂನು ಹೇಳ್ತಾ ಇದೆ. ಅದು ನಮ್ಮ ನಾಳುವ ಸರ್ಕಾರಕ್ಕೆ ಜಾತಿವಾದಿಗಳಿಗೆ ಹಿಡಿಸಿಲ್ಲ ಅಂತ ಅನಿಸ್ತಾ ಇದೆ. ಆ ಎಮ್ಮ ಸುಮಾರು 7 ತಿಂಗಳು ಪ್ರೆಗ್ನೆಂಟ್ ಇದ್ದಾಳ್ರಿ. ಅವಳಿಗೆ ಮನೆ ಹಕ್ಕು, ದಲಿತರ ಮನೆ ಹಕ್ಕು, ಕೂಸು ತಾಯಿ ತಂದೆಗೆ ಅವಮಾನಿಕ ಘಟನೆ ನಡೆದು ಹೋಗಿದೆ, ಕೊಲೆಗೆ ಎತ್ತಾಗಿದೆ. ಆ 7 ವರ್ಷದ ಹೊಟ್ಟೆ ಇದ್ದಂಥ ಹೆಣ್ಣುಮಗಳು ಮಾನ್ಯಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇದ್ದಾರೆ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಹಿಂಜರಿದಿಲ್ಲ ಅನ್ನೋ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಯಾರು ತಪ್ಪಿಸ್ತಿದ್ದಾರಲ್ಲ ಅವರನ್ನು ಬಂಧಿಸಿ ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋಂಥ ಆಗ್ರಹ ಪಡಿಸ್ತಾ ಇದ್ದೀನಿ. ದೇವೇಂದ್ರ ಹಾದಿಮನಿ, DSS ಬೆಳಗಾವಿ ವಿಭಾಗೀಯ ಸಂಘಟನೆ. ಸಮಾನತೆಯ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ ನಾಗವಾರ ಅವರ ಹೋರಾಟದ ಗಳಿಯದ ನೆನಪು ಒಂದು ಕಾರ್ಯಕ್ರಮ
ಬರುವ ಜನವರಿ 18ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೀತಾ ಇದೆ. ಆ ಒಂದು ಸಭೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಎಲ್ಲ ನನ್ನ ಹಿರಿಯ ನಾಯಕರುಗಳು ಸಹ ಈಗಾಗಲೇ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಈ PPP ಮಾದರಿಯಲ್ಲಿ ನಡೀತಕ್ಕಂಥ ಹೋರಾಟಗಾರರನ್ನು ಏನು ಜಿಲ್ಲಾ ಆಡಳಿತ ಬಂಧಿಸಿ ಅವರನ್ನು ಜೈಲಿಗಿಟ್ಟಿದೆ, ಅದರಲ್ಲಿ ಹಿರಿಯ ಹೋರಾಟಗಾರರು ಮತ್ತು ಬರಹಗಾರರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಅನಿಲ್ ಹೊಸಮನಿ ಸರನ್ನು ಮತ್ತು ರೈತ ಸಂಘದ ಹೋರಾಟಗಾರ ಇರ್ತಕ್ಕಂಥ ಕುಲಕರ್ಣಿಯವರನ್ನು ಸಹ ಏನಪ್ಪ ಅಂತಂದ್ರೆ 7-8 ಜನರನ್ನು ಸರ್ಕಾರ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಟ್ಟಿದೆ. ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕವನ್ನು ಮನವಿ ಮಾಡ್ತಾ ಇದ್ದೇವೆ. ಅದಲ್ಲದೆ ರಾಜ್ಯದಲ್ಲಿ ಮರ್ಯಾದೆ ಹತ್ಯೆ ಹುಬ್ಬಳ್ಳಿಯಲ್ಲಿ ಇನಾಮ್ ವಿರಾಪುರದಲ್ಲಿ ಏನಪ್ಪ ಅಂತಂದ್ರೆ ದಲಿತ ಹುಡುಗ ಮೇಲ್ಜಾತಿ ಹುಡುಗಿಯನ್ನು ಮದುವೆಯಾದದಕ್ಕಾಗಿ ತಂದೆಯಿಂದಲೇ ಮಗಳ ಒಂದು ಗರ್ಭಿಣಿ ಮಗಳನ್ನು ಕೊಲೆ ಮಾಡಿದ್ರು. ಅಂತಹ ಒಂದು ಮತ್ತು ಅನೇಕ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ದಲಿತರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಹೆಚ್ಚಾಗಿ ನಡೀತಿದ್ದು. ಸರ್ಕಾರ ಏನಪ್ಪ ಅಂತಂದ್ರೆ ಕೂಡಲೇ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಕಾನೂನಾತ್ಮಕ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅವರಿಗೆ ವಿಶೇಷವಾದಂತಹ ಒಂದು ಕಾನೂನಾತ್ಮಕ ನಡವಳಿಕೆಯನ್ನು ಸರ್ಕಾರ ಸೂಚಿಸಬೇಕು. ಕೂಡಲೇ ಏನಪ್ಪ ಅಂತಂದ್ರೆ ಅಂಥ ಆರೋಪಿಗಳನ್ನು ಒಂದು ಜಿಲ್ಲೆಯಿಂದ ರಾಜ್ಯದಿಂದ ಗಡೀಪಾರು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಾಬಾ ಸಾಹೇಬರ ಅನ್ವಯಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮಲಿಂಗ ಗಣ್ಣೂರು ಸಾಹೇಬರನ್ನು ಬಾಗಲಕೋಟೆಗೆ ಏನಪ್ಪ ಅಂತಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರನ್ನು ಕೂಡಲೇ ಮತ್ತೆ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರನ್ನು ಉಳಿಸಿಕೊಂಡು ದಲಿತರಿಗೆ ಏನಪ್ಪ ಅಂತಂದ್ರೆ ನ್ಯಾಯ ಒದಗಿಸಿಕೊಡ್ಬೇಕು ಅಂಥೇಳಿ ಮಾನ್ಯ ಸಚಿವರಲ್ಲಿ ವಿನಂತಿಸಿಕೊಂಡು ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಗುರುರಾಜ್ ಗುಡಿಮನಿ, ಹಿರಿಯ ದಲಿತ ಹೋರಾಟಗಾರ. ಅಪರ ಜಿಲ್ಲಾಧಿಕಾರಿ ಸರ್ ಸೋಮಲಿಂಗಪ್ಪ ಗೆನ್ನೂರು ಸರ್ರನ್ನು ಬಿಜಾಪುರ ಜಿಲ್ಲೆಯಿಂದ ಬಾಗಲಕೋಟೆ ಆರ್ಟಿಕಲ್ಚರ್ ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ನಮ್ಮ ನಾಗವಾರ ಬಣ ಖಂಡನೆ. ಜಿಲ್ಲೆಯ ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಪಾತಿ ಹಾಗೂ ಸಿದ್ಧಾಂತ ತತ್ವದ ಮೇಲೆ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಿರ್ತಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಯವರನ್ನು ಈ ಜಿಲ್ಲೆಯ ಕೆಲಸಗಾರರನ್ನು ಹಿಡಿಸದ ವ್ಯಕ್ತಿಗಳು ಹಾಗೂ ಸನ್ಮಾನ್ಯ ಶ್ರೀ MP ಪಾಟೀಲ್ ಸರು ಇದನ್ನು ಕೂಡಲೇ ಸರಿಪಡಿಸಬೇಕು. ಇಲ್ಲದಿದ್ದರೆ ನಮ್ಮ ನಾಗವಾರ ಬಣ ಹೋರಾಟಕ್ಕಿಳಿದು ಅವರನ್ನು ಯಾವುದೇ ರೀತಿಯಲ್ಲಿ ಮತ್ತೆ ಮರಳಿ ಬಿಜಾಪುರ ಜಿಲ್ಲೆಗೆ ವರ್ಗಾವಣೆ ಮಾಡಿಸ್ಲಿಕ್ಕೂ ಪ್ರಯತ್ನ ಮಾಡುತ್ತಿದ್ದೇವೆ ಅಂತ ಆಗ್ರಹಿಸಿ ನಾನು ಕಾಮೇಶ್ ಭಜಂತ್ರಿ, ಜಿಲ್ಲಾ ಖಜಾಂಚಿ, ಬಿಜಾಪುರ. ನನ್ನ ಎಲ್ಲ ಹಿರಿಯ ಅಧಿಕಾರಿಗಳು, ಪದಾಧಿಕಾರಿಗಳನ್ನು ಇವತ್ತು ಸಭೆ ಉದ್ದೇಶಿಸಿ ಮಾತನಾಡಿರುವಂಥ ಎಲ್ಲ ನನ್ನ ಹಿರಿಕರ ಹೋರಾಟಗಾರರಿಗೂ ಕೂಡ ನಾರಾಯಣ ನಾಗವಾರ ಹೋರಾಟದ ಹಳೆಯ ನೆನಪಿಗಾಗಿ ನಮ್ಮನ್ನು ಆಗಲಿ 1 ವರ್ಷಗಳನ್ನು ಆಯಿತು. ಅದಕ್ಕೋಸ್ಕರವಾಗಿ ಅವರ ಹೋರಾಟವನ್ನು ಉಳಿಲಿ ಅನ್ನೋಗೋಸ್ಕರ, ಅವರ ನೆನಪಿನಗೋಸ್ಕರವನ್ನು ಎಲ್ಲರೂ ಇವತ್ತು ಸಭೆಯನ್ನು ಕೂಡಿಸಿರುವಂಥ ಮುಂದಿನ ದಿನಮಾನದಲ್ಲಿ 18ನೇ ತಾರೀಕಿನನ್ನು ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ನೆರವೇರುವಂಥ ಸಭೆಗೆ ಎಲ್ಲರನ್ನು ಆಗಮಿಸಿ ನಾವು ಅವರೊಂದಿಗೆ ಬೆನ್ನೆಲುವಾಗಿಯೂ ಹೊಂದಾಣಿಕೆಯಾಗಿ ಹೊರಜುತ್ತಿ ಈ ಸಂಘಟನೆಯನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ನನ್ನ ಹಿರಿಯ ಹೋರಾಟಗಾರರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಗುಡಿಸಲುಗಳು ಗುಡುಗುತ್ತಿವೆ, ಗುಡಿಸಲುಗಳು ಗುಡುಗುತ್ತಿವೆ. ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು.